ರಾಜ್ಯ ಬಜೆಟ್ಗೂ ಮುನ್ನವೇ ಮದ್ಯಪ್ರಿಯರಿಗೆ ಶಾಕ್. ಮದ್ಯಪ್ರಿಯರ ಕಿಕ್ ಇಳಿಸಿದೆ ರಾಜ್ಯ ಸರ್ಕಾರ. ರಾಜ್ಯದ ಬಜೆಟ್ಗೂ ಮುನ್ನವೇ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿದೆ ರಾಜ್ಯ ಸರ್ಕಾರ. ಮದ್ಯಪ್ರಿಯರ ಕಿಕ್ ಅನ್ನ ಇಳಿಸಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಬಿಯರ್ ಪ್ರಿಯರ ಜೇಬಿಗೆ ಪದೇ ಪದೇ ಕೈ ಪಕ್ಷದಿಂದ ಕತ್ತರಿ ಬೀಳ್ತಾ ಇದೆ. ಕಳೆದ 7 ತಿಂಗಳಲ್ಲಿ ಬರೋಬ್ಬರಿ 3ನೇ ಬಾರಿಗೆ ದರವನ್ನ ಏರಿಕೆ ಮಾಡಲಾಗಿದೆ. ಇಂದಿನಿಂದ ಬಿಯರ್ ದರ 10 ರೂಪಾಯಿನಿಂದ 15 ರೂಪಾಯಿಗೆ ಹೆಚ್ಚಳವನ್ನ ಮಾಡಲಾಗಿದೆ. ಬಿಯರ್ನ ಅಬಕಾರಿ ಸುಂಕ ಶೇಕಡ 185ರಿಂದ 195ಕ್ಕೆ ಹೆಚ್ಚಳ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವರಾಜ್ ನೀಡುತ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಧ್ರುವರಾಜ್, ಕಳೆದ 7 ತಿಂಗಳಲ್ಲಿ ಬರೋಬ್ಬರಿ 3ನೇ ಬಾರಿಗೆ ಈಗ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿರೋ ಅಂತದ್ದು ರಾಜ್ಯ ಸರ್ಕಾರ. ಧ್ರುವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಕಳೆದ 7 ತಿಂಗಳಿಂದ ಇದು 3ನೇ ಬಾರಿಗೆ ಮದ್ಯಪ್ರಿಯರಿಗೆ ಶಾಕ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. 3ನೇ ಬಾರಿಗೆ ದರವನ್ನ ಏರಿಕೆ ಮಾಡಿದೆ. ಇವತ್ತಿನಿಂದ 10 ರೂಪಾಯಿನಿಂದ 15 ರೂಪಾಯಿಗೆ ಬಾಟಲ್ಗೆ ಮದ್ಯದ ದರವನ್ನ ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ. ಅರ್ಥಾತ್ ಶೇಕಡ 185ರಿಂದ 195ರಷ್ಟು ಅದರ ಮೇಲಿನ ಸುಂಕ ಹೆಚ್ಚಳವಾಗಿದೆ. ಇದು ಕಳೆದ 7 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಳ್ವಿಕೆಯನ್ನ ಅಧಿಕಾರಕ್ಕೆ ಏನು ಬಂತು ಆಗ್ರಿಂದ ಆಗಿರೋ ಅಂತ ದರ ಏರಿಕೆ. ಮದ್ಯದ ಮೇಲೆ ಬಿಯರ್ನ ಅಬಕಾರಿ ಸುಂಕವನ್ನ ಶೇಕಡ 185ರಿಂದ 195ರಷ್ಟು ಏರಿಕೆ ಮಾಡಲಾಗಿದೆ. ಕಳೆದ 7 ತಿಂಗಳಲ್ಲಿ ಬರೋಬ್ಬರಿ 3ನೇ ಬಾರಿಗೆ ಮದ್ಯಪ್ರಿಯರಿಗೆ ಶಾಕ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ. 3ನೇ ಬಾರಿಗೆ ದರವನ್ನ ಏರಿಕೆ ಮಾಡಿದೆ. ಇಂದಿನಿಂದ ಬಿಯರ್ ಬಾಟಲ್ನ ದರ 10 ರೂಪಾಯಿನಿಂದ 15 ರೂಪಾಯಿಗೆ ಹೆಚ್ಚಳವನ್ನ ಮಾಡಿ ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಬಿಯರ್ನ ಅಬಕಾರಿ ಸುಂಕವನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಧ್ರುವರಾಜ್, ಕಳೆದ 7 ತಿಂಗಳಲ್ಲಿ ಇದು 3ನೇ ಬಾರಿಗೆ ಅಬಕಾರಿ ಸುಂಕವನ್ನ ಹೆಚ್ಚಳ ಮಾಡಿರೋದು. ರೇಟ್ ಕೂಡ ಆಬ್ವಿಯಸ್ಲಿ ಜಾಸ್ತಿ ಆಗಿದೆ. ಧ್ರುವರಾಜ್, ಎಸ್, ಪ್ರಮುಖವಾಗಿ ರಾಜ್ಯದಲ್ಲಿ ಮತ್ತೊಂದು ಬಾರಿಗೆ ಬಿಯರ್ ದರವನ್ನ ಏರಿಕೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದು 7 ತಿಂಗಳಲ್ಲಿ 3ನೇ ಬಾರಿಗೆ ಏರಿಕೆ ಆಗ್ತಾ ಇದೆ. ಮುಖ್ಯವಾಗಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಅದಾದ ನಂತರ 20% ಸುಂಕವನ್ನ ಏರಿಕೆ ಮಾಡಿತ್ತು. ಅದಾದ ನಂತರ ಬಿಯರ್ ಉತ್ಪನ್ನ ಕಂಪನಿಗಳೇನಿದಾವೆ ಅವರು ಕೂಡ ದರ ಏರಿಕೆಯನ್ನ ಮಾಡಿದ್ರು. ಈಗ ಮತ್ತೆ ಹೊಸ ನಿಯಮವನ್ನ ಜಾರಿಗೆ ತಂದು ಆ ನಿಯಮವನ್ನ ತಿದ್ದುಪಡಿ ಮಾಡುವ ಮೂಲಕ ಸರ್ಕಾರ ಮತ್ತೊಮ್ಮೆ ಬಿಯರ್ ದರವನ್ನ ಏರಿಕೆ ಮಾಡಲಿಕ್ಕೆ ಮುಂದಾಗಿದೆ. ಇದರಂತೆ ರಾಜ್ಯದಲ್ಲಿ ನಾಳೆಯಿಂದ, ಇವತ್ತಿಂದ ಈ ದರ ಎಫೆಕ್ಟ್ ಆಗುತ್ತೆ. ಆದರೂ ಕೂಡ ನಾಳೆಗಿಂದ ಎಲ್ಲ ಬಾರ್ ಹಾಗೆ ಈ ಎಣ್ಣೆ ಅಂಗಡಿಗಳಲ್ಲಿ ಹೊಸ ದರ ಜಾರಿ ಆಗ್ತಾ ಇದೆ. ಮುಖ್ಯವಾಗಿ 10ರಿಂದ 15 ರೂಪಾಯಿ ಬಾಟಲ್ಗಳ ಮೇಲೆ ದರ ಏರಿಕೆ ಆಗ್ತಾ ಇದೆ. ಇದು ಸಹಜವಾಗಿ ಮದ್ಯಪ್ರಿಯರಿಗೆ ಶಾಕ್ ನೀಡುವಂತಹ ಸುದ್ದಿನೇ ಆಗಿದೆ. ಅಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೇಕಾಗಿರುವಂತದ್ದು, ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ನಂತರ ಈ 36,000 ಟಾರ್ಗೆಟ್ ಅನ್ನ ಅಬಕಾರಿ ಇಲಾಖೆಗೆ ನೀಡಿತ್ತು. ಈ ಒಂದು ಟಾರ್ಗೆಟ್ ಅನ್ನ ರೀಚ್ ಆಗ್ಲಿಕ್ಕೆ ಇನ್ನು 2 ತಿಂಗಳು ಮಾತ್ರ ಸರ್ಕಾರದ ಎದುರಿಗಿದೆ. ಈಗಾಗಲೇ 29,000 ಟಾರ್ಗೆಟ್ ಅನ್ನ ರೀಚ್ ಆಗಿದ್ದಾರೆ. ಇನ್ನು ಉಳಿದ 6ರಿಂದ 7,000 ಕೋಟಿ ಏನಿದೆ ಆ ಟಾರ್ಗೆಟ್ ಅನ್ನ ರೀಚ್ ಆಗ್ಲಿಕ್ಕೆ ಸರ್ಕಾರಕ್ಕೆ ಈ ಆದಾಯವನ್ನ ಸಂಗ್ರಹಿಸಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಈ ದರವನ್ನ ಏರಿಕೆ ಮಾಡುವ ಮೂಲಕ ಹೆಚ್ಚುವರಿ ಆದಾಯ ಸಂಗ್ರಹದ ಪ್ಲಾನ್ ನಲ್ಲಿ ಸರ್ಕಾರ ಇದೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಮಧುಸೂದನ್, ಧನ್ಯವಾದ ಧ್ರುವರಾಜ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.